ಸಕಲೇಶಪುರ ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗ ಮಾಜಿ ಸೈನಿಕರ ಸಂಘದ ವತಿಯಿಂದ ಸೈನಿಕರಿಗೆ, ಮಾಜಿ ಸೈನಿಕರಿಗೆ ಹಾಗೂ ವೀರ ನಾರಿಯರಿಗೆ ಭೂಮಿ ಹಕ್ಕಿಗಾಗಿ ಅನಿರ್ದಿಷ್ಟ ಅವಧಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಯಿತು. ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮಾಜಿ ಸೈನಿಕರಿಗೂ ಒಬ್ಬ ಮಾಜಿ ಸೈನಿಕ ಮಾಡುವ ನಮಸ್ಕಾರಗಳು. ಇವತ್ತು ನಾವಿಲ್ಲಿ ಬಂದು ಕೂತಿರೋ ಉದ್ದೇಶ ಸಕಲೇಶಪುರ ಪಟ್ಟಣದ ಮಿನಿ ವಿಧಾನಸೌಧ ಮುಂಭಾಗ ಮಾಜಿ ಸೈನಿಕರ ಸಂಘದ ವತಿಯಿಂದ ಸೈನಿಕರಿಗೆ, ಮಾಜಿ ಸೈನಿಕರಿಗೆ ಹಾಗೂ ವೀರ ನಾಯಕರಿಗೆ ಭೂಮಿ ಹಕ್ಕಿಗಾಗಿ ಅನಿರ್ದಿಷ್ಟ ಅವಧಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸೈನಿಕ ಅಧ್ಯಕ್ಷರಾದ ಟಿಪಿ ಕೃಷ್ಣಪ್ಪ ಅವರು ಮಾತನಾಡಿ, 5,499 ಎಕರೆ ಜಮೀನು 1972ರಲ್ಲಿ ಮಾಜಿ ಸೈನಿಕರಿಗಾಗಿ ಮೀಸಲಿರಿಸಿದ್ದ ಆದೇಶವನ್ನು ಕಡೆಗಣಿಸಲಾಗಿತ್ತು. 2011ರಲ್ಲಿ ವಿಧಾನಸೌಧದಿಂದ ಆದೇಶ ದಾಖಲು ಪ್ರತಿ ಒಡೆದು ಉಚ್ಚ ನ್ಯಾಯಾಲಯಕ್ಕೆ ದಾವೆ ಹಾಕಲಾಗಿತ್ತು. ಅಲ್ಲಿಂದ ಇಲ್ಲಿಯವರೆಗೂ ನ್ಯಾಯಾಲಯದ ಮೂಲಕ ಹೋರಾಟ ನಡೆದು 1,189 ಎಕರೆ ಮಾಜಿ ಸೈನಿಕರಿಗೆ ಮೀಸಲಿರಿಸಲಾಯಿತು. ಕೋರ್ಟಿಗೆ 2021ರಲ್ಲಿ ಪ್ರಮಾಣ ಪತ್ರ ನೀಡಿದ್ದಾರೆ. ಆದರೆ ಮಿಲಿಟರಿ ಅವರಿಗೆ ಕಾದಿರಿಸುವ ಜಾಗದಲ್ಲಿ ಮಂಜೂರು ಮಾಡದೆ ಅರಣ್ಯ ಇಲಾಖೆಗೆ ಕಾದಿರಿಸುವ ಆದೇಶದಲ್ಲಿ 37 ಸೈನಿಕರಿಗೆ ಮಂಜೂರು ಮಾಡಿದ್ದಲ್ಲದೆ 2 ಮಾಜಿ ಸೈನಿಕರಿಗೆ ಸೇರಿ ಒಟ್ಟು 39 ಜನರಿಗೆ ಮಂಜೂರು ಮಾಡಿದ್ದಾರೆ. ಆದರೆ ಆ ಜಾಗ ಅರಣ್ಯ ಇಲಾಖೆಗೆ ಸೇರುವುದರಿಂದ ಅರಣ್ಯ ಇಲಾಖೆಯವರು ಸೈನಿಕರಿಗೆ ಪ್ರವೇಶ ನೀಡುತ್ತಿಲ್ಲ. ಇದರಿಂದಾಗಿ ಕಳೆದ ವರ್ಷ 2023ರ ನವೆಂಬರ್ ತಿಂಗಳಲ್ಲಿ ಮಾಜಿ ಸೈನಿಕರ ಸಂಘದ ವತಿಯಿಂದ ಮುಷ್ಕರ ಹಮ್ಮಿಕೊಂಡಾಗ ಹಿಂದೆ ಇದ್ದ ಉಪವಿಭಾಗಾಧಿಕಾರಿಗಳು, ಅಧಿಕಾರಿಗಳು, ಶಾಸಕರು, ತಹಸೀಲ್ದಾರ್ ಅವರು 30 ದಿನಗಳ ಒಳಗೆ ಬಗೆಹರಿಸಿ ಕೊಡುವುದಾಗಿ ಭರವಸೆ ನೀಡಿದ ಕಾರಣ ಅನಿರ್ದಿಷ್ಟ ಅವಧಿ ಮುಷ್ಕರ ಹಿಂಪಡಲಾಗಿತ್ತು. ಆದರೆ ಈವರೆಗೆ ಯಾರಿಗೂ ಮಂಜೂರು ಆಗದ ಜಾಗವನ್ನು ಅರಣ್ಯಾಧಿಕಾರಿಗಳು ಪ್ರವೇಶ ಮಾಡಲು ಬಿಡದ ಕಾರಣ ಅನಿರ್ದಿಷ್ಟ ಅವಧಿ ಹಮ್ಮಿಕೊಳ್ಳಲಾಗಿದ್ದ ಸ್ಥಳಕ್ಕೆ ಉಪವಿಭಾಗಾಧಿಕಾರಿಗಳಾದ ಶ್ರುತಿಯವರು ಭೇಟಿ ನೀಡಿ ಸಂಬಂಧಪಟ್ಟ ದಾಖಲಾತಿಗಳನ್ನು ಪರಿಶೀಲನೆ ಮಾಡಲು ಕೆಲವು ದಿನಗಳ ಕಾಲಾವಕಾಶ ತೆಗೆದುಕೊಳ್ಳುವುದಾಗಿ ಹೇಳಿ ಮುಷ್ಕರವನ್ನ ಹಿಂಪಡೆಯಲು ಕೇಳಿಕೊಂಡರು. ಆದರೆ ಮಾಜಿ ಸೈನಿಕ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ಇದಕ್ಕೆ ಒಪ್ಪದೆ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ಮುಂದುವರಿಸುವುದಾಗಿ ತಿಳಿಸಿರುತ್ತಾರೆ. ದೇಶ ಸೇವೆ ಮಾಡಕ್ಕೆ ಅಂತೇಳಿ ಮಗನ ದೇಶ ಕಳಿಸ್ಕೊಟ್ಟಿರ್ತೀವಿ. ದೇಶ ಏನ್ರಿ ಕೊಡ್ತೀವಿ ನಮ್ಗೆ? ಇದಕ್ಕೆ ಹೋರಾಟ ಮಾಡಿದ್ರೆ ನಮ್ಮ ಕೆಲಸನ ಬೇಡ ರೀ. ನಾವು ಹೆಂಗಾರು ಜೀವನ ಮಾಡ್ಕೋತೀವಿ. ನಮ್ಗೆ ಏನ್ ಜಾಗ ಕೊಡ್ಬೇಕು ಮಂಜೂರಾತಿ ಮಾಡಿದಿರೋ ನಮ್ಮ ಸಂಘದ ಅಧ್ಯಕ್ಷರು ಇಷ್ಟು ವರ್ಷಗಳಿಂದ ಓಡಾಡ್ತಾ ಇದ್ದಾರೋ ಅವ್ರ ಮುಖಾಂತರವಾಗಿ ನಮ್ಗೆ ಏನ್ ಕೊಡ್ಬೇಕು, ಸಾಯಂಕಾಲ ಮಾಡಿದ್ರೆ ಅದನ್ನ ಕೊಡಿಸ್ಕೊಡಿ. ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ನೀವು ನಮ್ಮಂಗೆ ನೀವು ಎಜುಕೇಶನ್ ಮಾಡಿದ್ರ, IAS, IPS ನೀವು ಮಾಡಿದಿರ. ನಿಮ್ಮನ್ನು ಇಟ್ಕೊಂಡು ಆಳೋದವರೆಲ್ಲ ದೇಶನ ನಾವು ಮೇಡಮ್ ನಮ್ಮ ಮಕ್ಕಳನ್ನ ಕಳಿಸ್ಕೊಟ್ಟಿರೋರು. ಇವಾಗ ನಮಗೆ ಮಗ ಇಕ್ಕೇ ಇಲ್ಲ, ನಮ್ಮನ್ನು ನೋಡ್ಕೊಳ್ಳೋರು ಯಾರು? ಮಗ ಮದುವೆ ಗಂಡ 1 ವರ್ಷ ಇದ್ದು ಒಂದು ಮಗು ಆಗಿದೆ ಮೇಡಮ್. ಅಂದ್ರೆ ಈ ಮಗುವಿನ ನೋಡಿ ಪರಿಸ್ಥಿತಿ ಏನಾಗಿದೆ ಅಂತ 2 ಎಕರೆ ಜಮೀನು ಕೊಡ್ತೀವಿ ಅಂತ ಹೇಳ್ಕೊಂಡು ಈ ಹುಡುಗಿ ದಿವಸ ಸುತ್ತಿಸ್ತಾರೆ. ಈ ಎಷ್ಟು ದಿವಸ ಆಯ್ತು ಮೇಡಮ್? ಅಂದ್ರೆ ಈ ಹುಡುಗಿಗೆ ಮೇಲೆ ಕಣ್ಕಣ ಬರಲ್ಲ. ನಿಮ್ಮಂಗೆ ಒಂದು ಮುಖ ನೋಡಿ ಕಣ್ಣು ಎಷ್ಟು ದಪ್ಪ ಐತಿ. ಈ ಏಜಲ್ಲಿ ಗಣ್ಣ ಕಳ್ಕೊಂಡು ಮಲ್ಲೆ ಐತಲ್ಲ ಮೇಡಮ್. ಅಂದ್ರೆ ಅದು ಇಲ್ಲಿ ಕಳ್ಕೊಂಡಲ್ಲ, ಜಮ್ಮು ಕಾಶ್ಮೀರದಲ್ಲಿ ಇದಾಗಿದ್ದು ನೋಡಿ. ನೀವು ಚೆನ್ನ ನೋಡಿ. ಈಗ ನಾವು ಇಂಥ ಹೆಂಗಸುಗಳು ಇಟ್ಕೊಂಡು ಅಳಿಬೇಕು, ಇದು ಹೋರಾಟ ಮಾಡಬೇಕು. ನಮ್ಮ ಕಾರಣ ಏನ್ ಬರುತ್ತೆ, ನಿಮ್ ಯಾಪ್ತಿರ್ ಬತ್ತೆ ಮಾಡ್ಕೊಡಿ. ನಿಮ್ಮಿಂದ ಏನು ಕೊಡಕ್ ಹೋಗಿಲ್ಲ. ನೋಡಿ ನಿಮ್ಗೆ ಅಲ್ಲಿ ನೋಡಿ ಎಷ್ಟು ವೀರನಾರಿಗಳಿದ್ದಾರೆ. ಎಲ್ಲ ಗಣ್ಣ ಕಳ್ಕೊಂಡ್ರು ಮೇಡಮ್. ಅಂದ್ರೆ ಎಂಕ್ರೋಚ್ಮೆಂಟ್ ಇದೆ. ಆ ಎಂಕ್ರೋಚ್ಮೆಂಟ್ ರಿಮೂವ್ ಮಾಡಿಸೋದಕ್ಕೆ ನಿಮಗೂ ಅದು ತಪ್ಪಾಗಿದೆ, ಹಿಂದೆ ಬಿಡಬಾರ್ದಿತ್ತು. ಬಟ್ ಬಿಟ್ಟಿದ್ದಾರೆ. ನಾವು ಡ್ಯೂ ಪ್ರೊಸೆಸ್ ಫಾಲೋ ಮಾಡ್ತಿರೋ ಸುಮ್ಮನೆ ಹೋಗಿ ಎಪ್ಸಿದ್ರೆ ಸಹ ಅದು ಏನೇನಾಗುತ್ತೆ ಅನ್ನೋದು ಸಹ ನಿಮಗೂ ಗೊತ್ತಿದೆ. ಸೊ ಒಂದು ನೋಟಿಸ್ ಕೊಡಬೇಕು ಅಂತಂದ್ರೆ ನಾವು ಏನೋ ಶಾರ್ಟ್ ಡ್ಯೂರೇಷನ್ ನೋಟಿಸ್ ಕೊಡ್ತೀವಿ ಅಂದರೆ ಒಂದು 7 ದಿವಸ ಆದರೂ ಅವ್ರಿಗೆ ಟೈಮ್ ಕೊಡಲೇಬೇಕು. ಅವರು ಅದನ್ನು 7 ದಿವಸ ಕೊಟ್ಟುಬಿಟ್ಟು ಅದನ್ನು ಪ್ರೊಸೆಸ್ ಮಾಡಿಸಿ ಅವ್ರಿಗೊಂದು ಆಪರ್ಚುನಿಟಿ ಕೊಟ್ಬಿಟ್ಟು ಅದನ್ನು ರಿಮೂವ್ ಮಾಡಿಸೋದಕ್ಕೆ ನಮ್ಗೆ ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದಕ್ಕೆ ನಾವು ನಿಮ್ಮ ಹತ್ರ ಹೇಳ್ತೀವಿ, ಅಟ್ಲೀಸ್ಟ್ ನಮಗೊಂದು 3 ತಿಂಗಳು ಟೈಮ್ ಕೊಡಿ. ಅಷ್ಟೊತ್ತಿಗೆ ಫಾರೆಸ್ಟ್ ಅವ್ರದ್ದು ಒಪಿನಿಯನ್ ಒಂದು 3 ತಿಂಗಳು ಟೈಮ್ ಕೊಡಿ ಅಂತ ಕೇಳ್ತೀವಿ. 3 ತಿಂಗಳು ಟೈಮ್ ಇಂಜುರೀಸ್ ಆದವ್ರದ್ದು ಒಬ್ಬರದಿದೆ ಅಂತ ಹೇಳಿದ್ರು. ಸೊ ಆ ಥರದ್ದವ್ರನ್ನ ಪ್ಲಸ್ ಸೀನಿಯಾರಿಟಿ ವೈಸ್ ಇರೋದನ್ನು ಇಮಿಡಿಯೇಟ್ ಆಗಿ ಈ 1 ವಾರದಲ್ಲೇ ನಾವು DC ಆಫೀಸಿಗೆ ಮುಚ್ಚೋ ಥರ ಆಗಬೇಕು ಅಂತ ಹೇಳಿದ್ವಿ. ಬೆಳಗ್ಗೆ ತಾವು ಇಲ್ಲಿ ಮಾಡ್ತಿರೋದನ್ನು ಸಹ DC ಮೇಡಮ್ ಗಮನಕ್ಕೆ ತಂದಿದ್ದೀನಿ. ಮೇಡಮ್ ಹೇಳಿದ್ದಾರೆ ಇಮಿಡಿಯೇಟಾಗಿ ಕಳಿಸೋಮ್ಮ, ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮೇಡಮ್ ಕಡೆಯಿಂದನೂ ನಿಮಗೆ ಆ ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಆ 1 ವಾರದಲ್ಲಿ ಅಪ್ಲಿಕೇಶನ್ಸು ನಮಗೆ ಅಲ್ಲಿ ಎನ್ಕ್ರೋಚ್ಮೆಂಟು ಇಲ್ಲದೆ ಇರೋದು ಒಂದು 7 ಬ್ಲಾಕ್ಸ್ ಇದೆ. ಆ 7 ಬ್ಲಾಕ್ಸ್ನ 1 ವಾರದಲ್ಲಿ ನಾವು DC ಆಫೀಸಿಗೆ ಮುಗಿಸೋದು ನಮ್ಮ ಜವಾಬ್ದಾರಿ ಅಂತ ಹೇಳಿದ್ದೀನಿ. 7 ಬ್ಲಾಕ್ಸ್ಗೂ ಸಹ ಗ್ರ್ಯಾಂಟ್ ಆಗೋ ಥರ ಈ ಒಂದು 15 ಡೇಸಲ್ಲಿ ಮೇಡಮ್ ಹತ್ರ ನಾವೇ ಫೀಡ್ಬ್ಯಾಕ್ ಫಾಲೋ ಅಪ್ ಮಾಡಿ ಇದು ಮಾಡಿಸ್ಕೊಡ್ತೀವಿ, ಮಾಡ್ತೀನಿ ಅಂತ ಹೇಳ್ತೀವಿ. ನೀವು ಸಹ ಲಾಸ್ಟ್ ಟೈಮ್ ಎಲ್ಲ ಅಬ್ಜೆಕ್ಟ್ ಮಾಡಿದ್ರಿ. ಎಲೆಕ್ಷನ್ನು ಅದು ಇದು ಬರೋದ್ರಿಂದ ನೀವೆಲ್ಲ ದಯವಿಟ್ಟು ಆ ಥರ ಅಂತ
ಸಮೀಪ ಬಂದರೂ ನಮ್ಮ ಕೆಲಸಗಳು ಪ್ರಯಾರಿಟಿಯಲ್ಲಿ ನಡೆಯುವಂಥದ್ದು ದಿನನಿತ್ಯದ ನಮ್ಗೆ ಏನಿರುತ್ತೆ ರೆವೆನ್ಯೂ ಒಂದರಿಂದ ಎರಡು ಕೆಲಸಗಳು ಇದ್ದೇ ಇರುತ್ತೆ. ಆ ಪ್ರಯಾರಿಟಿಯಲ್ಲಿ ನಿಮಗೂ ಸಹ ಪ್ರಯಾರಿಟಿ ಕನ್ಸಿಡರ್ ಮಾಡ್ತೀವಿ, ಅದನ್ನು ಫಾಲೋ ಅಪ್ ಮಾಡ್ತಿರ್ತೀವಿ. ನೀವು ಸಹ ನಮಗೆ ಬಂದು ನಾನು ಲಾಸ್ಟ್ ಟೈಮ್ ಹೇಳಿದೆ, ಏನೋ ಒಂದು ಬಿಸಿಯಲ್ಲಿ ನಾವು ಒಂದು ಯಾವಾಗಾದ್ರೂ ಮರ್ತೋಗ್ಬೋದು ಬಂದು ರಿಮೈಂಡ್ ಮಾಡ್ತೀವಿ, ಅದಕ್ಕೆ ಕಂಟಿನ್ಯೂಸ್ ಆಗಿ ನೀವು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ತೀವಿ. ನಾವು ಅದಕ್ಕೆ 100% ಎಫರ್ಟ್ಸ್ ಮಾಡ್ತೀವಿ. ಅವತ್ತು ನೋಟಿಸ್ ನಾವು ಕೊಟ್ಟಿದ್ವಿ, ಇದು ಮುಂಚೆ ನಮ್ಮ ಮೀಟಿಂಗ್ ಸ್ಟ್ರೈಕ್ ಮಾಡ್ತೀವಿ ನೋಟಿಸ್ ಕೊಟ್ಟಿದ್ದು, ಅದು ಕೂಡ ನೀವು ಮೀಟಿಂಗ್ ಕರೆದು ಅವತ್ತೇನು ನಿಜವಾಗ್ಲೂ ನೀವು ಇದು ಸ್ಟ್ರೈಕ್ ಮಾಡ್ತೀರಾ ಅಂತ ಅಲ್ಲ, ನಿಮ್ಗೆ ಅದಕ್ಕೆ ಬಟ್ ನೀವು ನಾವು ಕೊಟ್ಟಿದ್ದೀವಿ ಯಾವಾಗ ಲೆಟ್ರು. ಒಂದು ನಿಮಿಷ ನಿಮಗೂ ಹೇಳಿದ್ರೆ DC ಆಫೀಸಿಂದ ಯಾವಾಗ ಅಬ್ಜೆಕ್ಷನ್ ಹಾಕಿ ನಮಗೆ ವಾಪಸ್ ಬಂತು, ಈ ಥರ ಸೀನಿಯಾರಿಟಿ ನೀವು ಫಾಲೋ ಮಾಡಿಲ್ಲ, ಅಲ್ಲಿ ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡಿಸಿಲ್ಲ ಅಂತ, ಅದು ನಮ್ಮ ತಪ್ಪು ಅಂತಲೂ ಅನಿಸ್ತು. ನಾವು ಆ ಥರ ಮಾಡಬಾರ್ದಿತ್ತು. ಅಲ್ಲಿ ಹೋಗಿದ ತಕ್ಷಣ ಕರೆಕ್ಟಾಗಿ ನಮ್ಮ ಜವಾಬ್ದಾರಿ. ಆವತ್ತಿಂದನೂ ನಾವು ತಹಸೀಲ್ದಾರ್ ಆಫೀಸಿಗೆ ಹೇಳ್ತಾ ಇದ್ದೀವಿ, ಅದನ್ನು ಇದು ಮಾಡೋಣ ಕ್ಲಿಯರ್ ಮಾಡೋಣ, ನೀಟಾಗಿ ಅದನ್ನು ಕ್ಯಾಟಗರೈಸ್ ಮಾಡ್ಕೊಂಡು ಇದು ಮಾಡೋಣ ಅಂತ. ಅದೇ ನಾವು ಸ್ವಲ್ಪ ಇದರಲ್ಲಿ ಅಂತ ಬ್ಯುಸಿ ಆಗಿಬಿಟ್ಟು ಒಂದು ತಿಂಗಳಲ್ಲಿ ಡಿಲೇ ಆಯಿತು ಮೀಟಿಂಗ್ ಕರೆಯೋದು. ಆ ಇದರಲ್ಲಿ ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವು ಇದು ಮಾಡಿದ್ದಕ್ಕೆ ನಾವು ನಿಮ್ಮನ್ನು ಮೀಟಿಂಗ್ ಕರೆದ್ವಿ ಅನ್ನೋ ಥರ